ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಇಂದು ನಾವು ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಅದನ್ನು ಮಾಡಲು ಇಲ್ಲಿ ಒಂದು ಹಸಿ ಕೊಬ್ಬರಿ ಬಟ್ಲ ಬೇಕು. ಆ ಹಸಿ ಕೊಬ್ಬರಿ ಬಟ್ಲ ಮೇಲೆ ಎಲ್ಲ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ತರಿಯಾಗಿ ರುಬ್ಕೊಳ್ಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ನೀರು ಹಾಕದೆ ಹಾಗೆ ರುಬ್ಕೊಳ್ಬೇಕು ಮತ್ತು ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು. ಆಫ್ ಮಾಡಿ ಆನ್ ಮಾಡಿ ರುಬ್ಕೊಳ್ಬೇಕು. ನಂತರ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ತುರಿದಿಟ್ಟಂಥ ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಲೋ ಫ್ಲೇಮಲ್ಲಿ ಮಾಡಿಕೊಳ್ಬೇಕು. ಇದನ್ನು ಮಾಡುವುದು ತುಂಬ ಸುಲಭ. ಹೊರಗಡೆ ಅಂಗಡಿಯಿಂದ ತರುವ ಬದಲು ಮನೆಯಲ್ಲೇ ಮಾಡಿಕೊಳ್ಬೋದು. ಇದನ್ನು ಮಾಡಿ ಒಂದು 15 ದಿನಗಳವರೆಗೆ ಇಟ್ಕೊಳ್ಬೋದು. ಒಂದೇ ಒಂದು ತೆಂಗಿನಕಾಯಿ ಇದ್ದರೆ ಸಾಕು. ಮಾಡೋದು ತುಂಬ ಸುಲಭ. ನೋಡಿ, ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದು ಹೋಗುತ್ತದೆ. ಗಂಟಿಲ್ಲದ ಹಾಗೆ ಒಂದಕ್ಕೊಂದು ಕೊಬ್ಬರಿ ಅಂಟುಕೊಳ್ಳೋ ಹಾಗೆ ಕೈ ಆಡಿಸ್ತಾನೇ ಇರಬೇಕು. ಇದು ಗ್ಯಾಸ್ ಫ್ಲೇಮ್ ಏನು ಇಂಪಾರ್ಟೆಂಟಿಗೆ ಪೂರ್ತಿ ಸಿಮ್ ಬಂದೇ ಇರಬೇಕು. ಇದನ್ನು ಯಾವುದೇ ಸಾಂಬಾರು ಪಲ್ಯ ಮತ್ತು ಯಾವುದೇ ಗ್ರೇವಿ ಮಾಡಬೇಕಾದ್ರೆ ಹಾಕೋದಕ್ಕೆ ತುಂಬ ಸುಲಭವಾಗುತ್ತದೆ. ಮತ್ತು ಇದನ್ನು ಹಾಕೋದ್ರಿಂದ ಪಲ್ಯಗಳು ತುಂಬ ರುಚಿಯಾಗ್ತವೆ. ಮೊದಲು ನಾವು ಬೇರೆ ಪಾತ್ರೆಯಲ್ಲಿ ಹಾಕ್ತಿದ್ದು ಅದು ಸ್ಟೀಲ್ ಆಗಿರೋದ್ರಿಂದ ಹೊತ್ಬೋದು ಅನ್ನೋ ಕಾರಣಕ್ಕೆ ಪಾತ್ರೆಯನ್ನು ಚೇಂಜ್ ಮಾಡಿದ್ದೇವೆ. ನೀವು ಇಲ್ಲೇ ಮಾಡುವಾಗೆ ಮೊದಲೇ ದಪ್ಪ ತಳ ಇರುವ ಪಾತ್ರೆಯನ್ನು ತೆಗೆದುಕೊಳ್ಳಿ. ಈ ರೀತಿ ಒಂದು 5 ರಿಂದ 8 ನಿಮಿಷಗಳವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಂಡು ನೋಡಿ. ಈಗ ಸ್ವಲ್ಪ ಕಲರ್ ಲೈಟಾಗಿ ಚೇಂಜ್ ಆಗ್ತಾ ಇದೆ. ಈಗ ನೋಡಿ, ತಣ್ಣಗಾದ ನಂತರ ಎಷ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ ಉದುರಿದ್ರೆ. ಈಗ ಡೆಸಿಕೇಟೆಡ್ ಪೌಡರ್ ಈಸ್ ರೆಡಿ. ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಈ ಚಾನಲನ್ನು ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದನ್ನು ಮಾಡಿದ ನಂತರ ಇದನ್ನು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಡಿ.